ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಧಾರಾಕಾರ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಬಾಗಲಕೋಟೆ ಜಿಲ್ಲಾದ್ಯಂತವೂ ಕೂಡ ನದಿ ಪಾತ್ರದಲ್ಲಿ ಪ್ರವಾಹ ಸೃಷ್ಟಿಯಾಗಿರುವಂಥದ್ದು ಅದಕ್ಕೆ ಸಾಕ್ಷಿಯಾದಂಥ ಒಂದು ದೃಶ್ಯವನ್ನು ನಾವು ತೋರಿಸ್ತಾ ಇದ್ದೀವಿ. ಇದು ಬಾಗಲಕೋಟೆ ಜಿಲ್ಲೆ ಮುಧೋಳ ಸಮೀಪದಲ್ಲಿರುವಂತಹ ಒಂದು ಘಟಪ್ರಭಾ ನದಿಯ ಯಾವ ರೀತಿ ಅದು ಹರಿತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾದಂಥ ದೃಶ್ಯ ಇದು. ಅಂದರೆ ಮುಧೋಳ್ ಟು ಯಾದವಾಡ ಬ್ರಿಡ್ಜ್ ಅಂತ ಇದನ್ನು ಕರೀತಾರೆ. ಅಂದರೆ ಇಲ್ಲಿಂದ ಬೆಳಗಾವಿ ಜಿಲ್ಲೆ ಯಾದವಾಡಿಗೆ ಸಂಪರ್ಕ ಕಲ್ಪಿಸುವ ಮಧ್ಯದಲ್ಲಿರುವಂಥ ಒಂದು ಘಟಪ್ರಭಾ ಸೇತುವೆಯ ಪಕ್ಕದಲ್ಲಿ ಹರಿತಾ ಇರುವಂಥ ಘಟಪ್ರಭಾ ನದಿಯ ಒಂದು ಅಬ್ಬರ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನು ನಾವು ತೋರಿಸ್ತಾ ಇದ್ವಿ. ಈಗಾಗಲೇ ಏನು ನದಿಯಲ್ಲಿ ನೀರಿನ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿರುವಂಥದ್ದು. ಇದರಿಂದ ಇದು ಮುಧೋಳ ಭಾಗದಲ್ಲಿ ಮತ್ತು ರಬಕವಿ ಬನಹಟ್ಟಿ ಭಾಗದಲ್ಲಿನೇ ಸುಮಾರು ಒಂದು 10 ಸೇತುವೆಗಳು ಅಂದರೆ ಕಿರು ಸೇತುವೆಗಳು ಜಲಾವೃತವಾಗಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಒಂದು ಸಂಪರ್ಕ ಕೊಂಡಿಯಂಥ ಸೇತುವೆಗಳು ಜಲಾವೃತವಾಗಿ ಸಂಪರ್ಕ ಬಂದ್ ಆಗಿರುವಂಥದ್ದು. ಈಗ ಏನು ವಿಶಾಲವಾಗಿ ಏನು ಘಟಪ್ರಭಾ ನದಿ ಹರಿತಾ ಇದೆ ಅದರ ಅಕ್ಕಪಕ್ಕದಲ್ಲಿರುವಂತಹ ಸುಮಾರು 100 ಎಕರೆ ಪ್ರದೇಶದಲ್ಲಿ ಇರುವಂತಹ ಬೆಳೆಗಳು ಕೂಡ ಜಲಾವೃತವಾಗಿದೆ. ಅದರಿಂದಲೂ ಕೂಡ ರೈತರಿಗೆ ಭಾರಿ ಪ್ರಮಾಣದಲ್ಲಿ ಹಾನಿ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಈ ರಸ್ತೆ ಏನಿದೆ ಮುಧೋಳದಿಂದ ಯಾದವಾಡಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಪ್ರತಿನಿತ್ಯವೂ ಕೂಡ ಸಾವಿರಾರು ವಾಹನಗಳು ಇಲ್ಲಿ ಓಡಾಡ್ತವೆ. ಸುಮಾರು ಜನರು ಇಲ್ಲಿ ಅಂದರೆ ಸಹಜವಾಗಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಬರುವಂಥದ್ದಾಗಿರ್ಬೋದು, ಆ ಭಾಗದಲ್ಲಿರುವಂಥ ರೈತರು ಮುಧೋಳಕ್ಕೆ ಏನಾದರೂ ಮಾರುಕಟ್ಟೆಗೆ ಬರುವಂಥದ್ದಾಗಿರ್ಬೋದು, ಅಥವಾ ಯಾವುದೇ ಸಾಮಾನುಗಳನ್ನು ಖರೀದಿ ಮಾಡುವಂಥ ವಿಚಾರ ಆಗಿರ್ಬೋದು, ಬಸ್ಗಳಾಗಿರ್ಬೋದು, ಇಲ್ಲಿ ಪ್ರತಿನಿತ್ಯ ಓಡಾಡುವಂಥ ಕೆಲಸ ಆಗುತ್ತೆ. ಈಗ ಈ ಒಂದು ಏನು ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರೋದ್ರಿಂದ ಯಾವುದೇ ರೀತಿ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಇದನ್ನು ಈಗ ಬಂದ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಆ ಭಾಗದಲ್ಲಿ ಈಗಾಗಲೇ KSRTC ಬಸ್ ನಿಂತಿದೆ. ಅಷ್ಟಾದರೂ ಕೂಡ ಬೈಕ್ ಸವಾರರು ಯಾರು ಹೋಗಬಾರ್ದು ಅಂತ ಪೊಲೀಸರು ಹೇಳಿದರೂ ಕೂಡ ಎಲ್ಲೋ ಒಂದು ಕಡೆ ಅವ್ರ ಮಾತನ್ನು ಕೇಳದೇನೆ ಬೈಕ್ ಸವಾರರು ಕೂಡ ಬರುವಂಥ ಒಂದು ದುಸ್ಸಾಹಸವನ್ನು ಮಾಡ್ತಾರೆ. ಯಾಕಂತಂದರೆ ನೀರಿನ ಸೆಳವು ತುಂಬಾ ಜಾಸ್ತಿ ಆಗಿರುವಂಥದ್ದು. ಸ್ವಲ್ಪ ಮಟ್ಟಿಗೆ ಇಲ್ಲಿ ಅಮಾರಿದ್ರು ಕೂಡ ಘಟಪ್ರಭಾ ನದಿ ಪಾಲಾಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಕೂಡ ಇಲ್ಲಿ ಪೊಲೀಸರಿಗೆ ಆಗಿರ್ಬೋದು, ಜಿಲ್ಲಾಡಳಿತವಾಗಿರ್ಬೋದು ಮತ್ತು ಪ್ರವಾಹವನ್ನು ನಿಯಂತ್ರಣ ಮಾಡಲಿಕ್ಕೆ ಯಾವೆಲ್ಲ ತಂಡ ಏನು ಕೆಲಸ ಮಾಡ್ತಾ ಇದೆ ಅವರಿಗೆ ಸಹಕಾರವಾಗಿ ಕೊಡುವುದು ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಏನು ಸಹಕಾರಾತ್ಮಕವಾಗಿ ವಿಚಾರ ಮಾಡಬೇಕು. ಪ್ರತಿ ಸಾರಿಯೂ ಕೂಡ ಈ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಏನು ಘಟಪ್ರಭಾ ನದಿಯ ನೀರಿನ ಪ್ರಮಾಣ ಸುಮಾರು ಒಂದು 50ರಿಂದ 60 ಸಾವಿರ ಕ್ಯೂಸೆಕ್ ದಾಟಿತಂದರೆ ಈ ಸೇತುವೆ ಬಂದ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಈ ಒಂದು ಸಂಪರ್ಕ ಸೇತುವೆ ಬಂದ್ ಆಗಿದ್ರೆ ಈ ಗ್ರಾಮಸ್ಥರು ಬೇರೆ ಬೇರೆ ಊರುಗಳಿಗೆ ಹೋಗಬೇಕಂದ್ರೆ ಸುಮಾರು 30ರಿಂದ 40 ಕಿಲೋಮೀಟರ್ ಸುತ್ತುವರೆದು ಹೋಗುವಂಥ ಪರಿಸ್ಥಿತಿ ಇಲ್ಲಿನ ಜನರಿಗೆ ಬಂದು ಹೋಗ್ತಾ ಇರುವಂಥದ್ದು. ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು ಮಾಡಬೇಕು. ಇಲ್ಲಿ ಸ್ಥಳೀಯರಿದ್ದಾರೆ, ಮಾತಾಡ್ಸೋಣ ಏನು ಹೇಳ್ತಾರೆ ಅಂತಂದು. ಸರ್, ಈಗ ನೀರು ಭಾರಿ ಪ್ರಮಾಣದಲ್ಲಿ ಬರತೈತಿ, ಈ ಸೇತುವೆ ಎಲ್ಲ ಬಂದ್ ಮಾಡತ್ತಾರ, ನಿಮಗೆಲ್ಲ ಮುಂದೆ ಹೋಗ್ಲಿಕ್ಕೆಲ್ಲ ಎಷ್ಟು ತೊಂದರೆ ಆಗೈತಿ ಇನ್ಮೇಲೆ? ಇದು ಭಾಳ ತೊಂದರೆ ಆಗತ್ತೀರಿ ಸರ್. ಅಂದ್ರೆ ನಮ್ಮ ರೈತರಿಗೂ ಹಾಗೂ ನಮ್ಮ ಶಾಲೆ ಹುಡುಗರಿಗೂ ಶಿಕ್ಷಕರಿಗೂ ಹಳ್ಳಿ ಮತ್ತು ನಮ್ಮ ಅಕ್ಕ ತಂಗಿಯರು ಎಲ್ಲ ಬಂಧುಗಳಿಗೂ ಭಾಳ ಇದು ಪೂಲಿನಿಂದ ಭಾಳ ಆಗುತ್ತೆ. ಪೂಲ್ ಸ್ವಲ್ಪ ಹೈಟ್ ಆದರೆ ನಮಗೆ ಸ್ವಲ್ಪ ಸರಿ ಅನ್ನಿಸ್ತಾ ಇದು. ಏಕೆಂದರೆ ಇದು ಪೂಲಿನ ಸಂಬಂಧ ಈಗ ನಡ್ಕೋತ ಅಡ್ಡಾಡೋ ಮಂದಿ ಇನ್ನೂ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಅದರ ಸಂಬಂಧ ನಾವು ಒಂದು ಹೇಳೋದು